ಪ್ರತಿ ಮನೆಯಲ್ಲಿ ಶಿವಾಜಿ ಹುಟ್ಟಬೇಕು ಅಂತ ಅಂದ್ರೆ ಯಾರಿರ್ಬೇಕು? ಜಿಜಾಮಾತೆ ನಮ್ಮಲ್ಲಿ ಇದ್ರೆ ಮಾತ್ರ ಶಿವಾಜಿ ಹುಟ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಶಿವಾಜಿ ಅಲ್ಲಿಂದ ಹುಟ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಎಂತ ಪರಿಸ್ಥಿತಿಯನ್ನ ತಲುಪಿದೀವಿ ಅಂತ ಅಂದ್ರೆ ಸ್ವತಂತ್ರ ಭಾರತದ ನಂತರವೂ ನಿಮ್ಗೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀವಿ. ಯಾರಿಗಾಗಿ ಹೋರಾಟ ಮಾಡಿದ್ರು ಅವರೆಲ್ಲರೂ? ಯಾರಿಗಾಗಿ ಪ್ರಾಣ ತ್ಯಾಗ ಮಾಡಿದ್ರು? ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರ? ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡಿದ್ರ ಶಿವಾಜಿ ಮಹಾರಾಜರು? ಇಲ್ಲ ಅಲ್ವಾ? ಹೋರಾಟ ಮಾಡಿದ್ದು ಪರಂಪರೆ ಮತ್ತು ಸಂಸ್ಕೃತಿ ಮತ್ತು ಭಾರತಕ್ಕಾಗಿ. ಆದ್ರೆ ಇವತ್ತು ಅಂತ ಪರಂಪರೆ ನಮ್ಮ ಮನೆ ಒಳಗೆ ಇದೆಯಾ? ಶಿವಾಜಿ ಹುಟ್ಟಬೇಕು ಅಂದ್ರೆ ಜಿಜಾಬಾಯಿ ಕಾರಣ ಅನ್ನೋದಾದ್ರೆ ಅಂತಹ ಜಿಜಾಬಾಯಿ ಅವರು ನಮ್ಮ ಮನೆಯಲ್ಲಿ ಇದ್ದಾರಾ? ನಿಮ್ ಮನೆಯಿಂದ ಆಚೆಗೆ ಒಬ್ಬ ವ್ಯಕ್ತಿ ಕೇಸರಿ ಶಾಲ್ ಹಾಕೊಂಡು ತಿಲಕ ಹಿಡ್ಕೊಂಡು ಧರ್ಮಕ್ಕಾಗಿ ಹೋರಾಟ ಮಾಡ್ತೀನಿ ಅಂದ್ರೆ ದಯವಿಟ್ಟು ತಡಿಬೇಡಿ, ದಯವಿಟ್ಟು ತಡಿಬೇಡಿ, ದಯವಿಟ್ಟು ಯಾರು ಆ ಕೆಲಸವನ್ನ ಮಾಡಬೇಡಿ. ಹೋರಾಟ ಮಾಡುವ ನಮ್ಮ ಮನೆಯಿಂದ ಆಚೆಗೆ ಹೋಗ್ತಾನೆ ಅಂತಂದ್ರೆ ಎದೆತಟ್ಟಿ ಕಳಿಸಿ. ನಮ್ಮ ಮನೆಯಲ್ಲಿ ಒಬ್ಬ ಮಗ ಹೋರಾಟಕ್ಕೆ ಹೋಗ್ತಿದ್ದಾನೆ, ಶಿವಾಜಿ ಕಂಡ ಸ್ವರಾಜ್ಯಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಿದೀವಿ ಅಂತ ಧೈರ್ಯದಿಂದ ಕಳಿಸ್ಕೊಡಿ. ಕಳಿಸಿ ಕೊಟ್ಟ ಮರುಕ್ಷಣವೇ ನೀವು ಯಾರಾಗಿರ್ತೀರಿ? ಜಿಜಾಬಾಯಿ ಆಗಿರ್ತೀರಿ. ಇವತ್ತು ಪ್ರಶ್ನೆ ಮಾಡೋದನ್ನೇ, ಹೋರಾಟ ಪ್ರಾಣತ್ಯಾಗ ಪಕ್ಕಕ್ಕಿಡಿ, ಇವತ್ತು ಪ್ರಶ್ನೆ ಮಾಡೋದನ್ನೇ ಹಿಂದೂ ಸಮಾಜ ಮರೆತು ಕುಳಿತುಕೊಂಡಿದೆ. ತಪ್ಪು ಅಂತ ಹೇಳುವ ಧೈರ್ಯವನ್ನೇ ನನ್ನ ಸಮಾಜ ಕಳೆದುಕೊಂಡಿದೆ. ಈ ರಾಜ್ಯದ ಮುಖ್ಯಮಂತ್ರಿ ಒಬ್ರು ಭಾಷಣ ಮಾಡ್ತಾ ಇದ್ದಾಗ ಸಂಜೆ ಟೈಮು ಕರೆಕ್ಟ್ ಆಗಿ ಆಜಾನ್ ಕೂಗ್ತು. ಆದ್ರೆ ಮುಖ್ಯಮಂತ್ರಿ ಅವರು ಭಾಷಣವನ್ನ ತಕ್ಷಣ ನಿಲ್ಸಿದ್ರು. ಯಾಕಾಗಿ? ನಾನ್ ಭಾವಿಸಿದೆ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಇದೆ, 55 to 65 ಡೆಸಿಬಲ್ ಒಳಗಡೆ ಸೌಂಡ್ ಇರಬೇಕು. ಮಸೀದಿ ಅಷ್ಟು ಮೀಟರ್, ಒಂದು 600 ಮೀಟರ್ ದೂರದಲ್ಲಿದೆ, ನನ್ನವರೆಗೂ ಆಜಾನ್ ಕೂಗೋದು ಕೇಳ್ತಿದೆ ಅಂತ ಅಂದ್ರೆ ಅದ್ರ ಅರ್ಥ ಅದು ತಪ್ಪು. ಇಲ್ಲಿರ್ತಕ್ಕಂಥ ಕಮಿಷನರ್ ಎಸ್ ಅವ್ರನ್ನ ಕಳಿಸಿ, ಬಾರಯ್ಯ ಏನೇ ಅದು, ಏನೇ ಅದು ತಪ್ಪು ಕಣೆ, ಅದು ಮಾಡ್ಬೇಡ್ರಿ ಮಾಡ್ಬೇಡ್ರಿ, ಅವ್ರಿಗೆ ಹೇಳ್ರಿ ಡೆಸಿಬಲ್ ನೊಳಗೆ ಹಿಡ್ಕೊಳಕ್ಕೆ ಸುಪ್ರೀಂ ಕೋರ್ಟ್ ನ ಆದೇಶ ಇದೆ, ಈ ಕಾನೂನು ನಮ್ ದೇಶದಲ್ಲಿ ಚಾಲು ಇದೆ ಅಂತ ಹೇಳ್ತಾರೆ ಅನ್ಕೊಂಡೆ. ನಾನ್ ಭಾವಿಸಿದ್ದದು ತಪ್ಪದು. ಸುಮ್ಮನೆ ನಿಲ್ಸಿ ಸುಮ್ಮನೆ ಆಜಾನ್ ಮುಗಿದ್ಮೇಲೆ ಭಾಷಣ ಮಾಡಿದ್ರು. ಕಾನೂನು ಎಲ್ಲಿದೆ? ಯಾಕೆ ಇದನ್ನ ಕೇಳ್ಬೇಕು ನೀವೆಲ್ರು? ಯಾಕೆ ಅಂತಂದ್ರೆ ನಿಮ್ ಮಕ್ಳನ್ನ ಬರೀ ಇಂಜಿನಿಯರಿಂಗು, ಡಾಕ್ಟ್ರು ಅಥವಾ ಮತ್ಯಾವ್ದೋ IAS IPS ಮಾಡಿ ಕಳಿಸ್ತಿದ್ದೀರಲ್ಲ, ಫೈನಲಿ ಇಂಥವ್ರಿಗೆ ಸಲಾ ಮಾಡ್ಕೊಂಡಲ್ಲಿ ಕುಂತಿರ್ತಾರೆ ಅಷ್ಟೇ. ಶಿವಾಜಿ ಯಾರು ಆಗೋದಿಲ್ಲ. ಪ್ರಶ್ನೆ ಮಾಡೋ ತಾಕತ್ ಅವ್ರೊಳಗೂ ಇರೋಲ್ಲ, ನಮ್ಮೊಳಗೂ ಇರಲ್ಲ. ಮತ್ತೆ ಯಾವ ಸ್ವರಾಜ್ಯಕ್ಕಾಗಿ ಹೋರಾಟ ಮಾಡ್ಬೇಕಾಗಿದೆ? ನಾವು ಯಾವ ಕಡೆಗೆ ಯುವಕರು ಹೋಗ್ಬೇಕಾಗಿದೆ? ಅಲ್ಲಿದ್ದ ಯಾವ ವ್ಯಕ್ತಿಯೂ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಲಿಲ್ಲ. ಸರ್ ನೀವು ಮಾಡ್ತಾ ಇರೋ ತಪ್ಪು ಸರ್, ಡೆಸಿಬಲ್ ಕಮ್ಮಿ ಮಾಡ್ಲಿಕ್ಕೆ ಹೇಳಿ ಮೊದಲು ಮಸೀದಿಯವರಿಗೆ ಅಂತ ಯಾರು ಹೇಳಲಿಲ್ಲ. ಪ್ರಶ್ನೆ ಮಾಡುವ ನೈತಿಕ ಮೌಲ್ಯಗಳನ್ನೇ ನಾವು ಕಳ್ಕೊಂಡಿದೀವಲ್ಲ. ನಾವು ನೈತಿಕ ಮೌಲ್ಯಗಳೇ ಇಲ್ವಲ್ಲ. ಅಂತ ಪ್ರಶ್ನೆ ಮಾಡೋ ಯುವಕ ಆಚೆಗೆ ಬಂದ್ರೆ ನಿಂಗೆ ಯಾಕೆ ಹುಚ್ಚು? ನೀನ್ ಯಾಕೆ ಇದನ್ನ ಮಾಡ್ತೀಯ? ಜಿಜಾಬಾಯಿ ಹಿಂಗ್ ಹೇಳಲೇ ಇಲ್ಲ, ನನ್ನ ಮಗ ಸಾವಿನ ದೌಡೆಗೆ ಹೋಗ್ತಾ ಇದ್ದಾನೆ ಅಂದ್ರು ರಾಷ್ಟ್ರಕ್ಕಾಗಿ, ಭಕ್ತಿಗಾಗಿ, ಸ್ವರಾಜ್ಯಕ್ಕಾಗಿ, ಹಿಂದುತ್ವಕ್ಕಾಗಿ ಹೋಗು ಮಗನೆ ಅಂತ ಕೊಟ್ಟಂತ ತಾಯಿ ತ್ಯಾಗ ಎಲ್ಲಿ ನಮ್ಮ ಹತ್ರ? ಗೋವನ ಪೂಜೆ ಮಾಡಿದಂತಹ ದೇಶ ನಂದು, ಗೋವಿನೊಳಗೆ ಎಲ್ಲಾ ರೀತಿಯ ದೇವರನ್ನ ಕಂಡಂತಹ ದೇಶ ನಂದು. ತಾಯಿ ಹಾಲನ್ನ 9 ತಿಂಗಳು ಎತ್ತಂತ ತಾಯಿ ಹಾಲನ್ನ 9 ತಿಂಗಳು ಕುಡಿದ್ರೆ ಇನ್ನುಳಿದ 90 ವರ್ಷ ನಾನು, ನನ್ನ ಮಕ್ಕಳು ಮೊಮ್ಮಕ್ಕಳು ಕುಡಿದಿದ್ದು ಗೋವಿನ ಹಾಲನ್ನ. ಗೋವಿನ 4 ಗೊರಸುಗಳಲ್ಲಿ ದೇವರನ್ನ ಕಂಡು, ವೇದಗಳನ್ನ ಕಂಡು, ಉಪನಿಷತ್ತುಗಳನ್ನ ಕಂಡಂತ ದೇಶ ನಂದು. ನಾವು ಸಂಕ್ರಾಂತಿ ಬಂತು ಅಂದ್ರೆ ಆ ಗೋವಿನ ಪೂಜೆ ಮಾಡ್ತೀವಿ, ಎಣ್ಣೆ ಹಚ್ತೀವಿ, ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಕಿಚ್ಚಾಯಿಸಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತೀವಿ. ಹಾಗಾದ್ರೆ ಆ ಪೂಜೆ ಮಾಡೋರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಸಂಕ್ರಾಂತಿ ಕಳೆದು 2 ವಾರಕ್ಕೋ 3 ವಾರಕ್ಕೋ 4 ವಾರಕ್ಕೋ ಬಕ್ರೀದ್ ನಲ್ಲಿ ತನ್ನ ಮುಂದನೆ ಕಡಿದು ಅಲ್ಲೇ ರಸ್ತೆ ಬದಿಯಲ್ಲಿ ಅದೇ ಗೋವನ್ನು ನೆತ್ತಾಕ್ದಾಗ ಅವನು ಕಡಿದಿದ್ದು ಕೇವಲ ಗೋವನ್ನಲ್ಲ, ನಮ್ಮ ನಂಬಿಕೆಯನ್ನ ಅನ್ನೋದನ್ನು ಅರಿತುಕೊಳ್ಳದೆ ಪ್ರಶ್ನೆ ಮಾಡದೆ ನಿರ್ವೀರ್ಯರಾಗಿರ್ತಕ್ಕಂಥ ನಾವುಗಳು ನಾವ್ ಹೇಗೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಅಂತ ಹೇಳ್ಕೊಳ್ಳಿಕ್ ಸಾಧ್ಯ? ಅವ್ರಂಗಿರ್ಲಿಲ್ಲಲ್ಲ. ಅನ್ಯಾಯ ಕಂಡ ಪ್ರತಿಭಟಿಸೋದ್ರಲ್ಲ, ಸಾವಿಗೆ ಎದೆಗುಂದ್ಲಿಲ್ವಲ್ಲ. ನಮ್ಮ ಮುಂದೆನೆ ಕರೆದ್ರಲ್ರಿ, ನಮ್ಮ ನಂಬಿಕೆಗಳನ್ನು ಕರೆದ್ರಲ್ಲ. ಸರಿ ಆಯ್ತು, ಧಾರ್ಮಿಕ ನಂಬಿಕೆಯನ್ನು ಪಕ್ಕಕ್ಕಿಡ್ರಲ್ಲ, ಬೇಡ. ಈ ದೇಶದಲ್ಲಿ ಒಂದು ಸಂವಿಧಾನ ಅಂತ ಬರ್ಕೊಂಡಿದೀವಿ. ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಯಾರು ಸಾಯ್ತಾರೆ?
ಹೇಳಿ, ಪ್ರತಿಕ್ರಿಯೆ ಕೊಟ್ಟರು ಕೇಳ್ಕೊಂತಿದ್ದೀರಾ ಅಂತ. ಇಲ್ಲ ಅಂತ ಅಂದ್ರೆ ನಾನು ಟೈಮ್ ಆಯ್ತಂತ ಹೇಳಿ ಒಂದ್ 10 ನಿಮಿಷಕ್ಕೆ ಮುಗಿಸ್ಕೊಂತೀನಿ. ಪ್ರತಿಕ್ರಿಯೆ ಕೊಟ್ಟರು ಒಂದು 10 ನಿಮಿಷ ನಾನು ಮಾತಾಡ್ಬೋದು. ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಯಾರು ಸಾಯ್ತಾರೆ? ನಾವ ಅಥವಾ ಎದುರುಗಡೆ ಇರೋರ? ನಾವು ಸಾಯ್ತೀವಿ. ಕಾರಿನ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಯಾರು ಸಾಯ್ತಾರೆ? ನಾವ ಎದುರುಗಡೆ ಇರೋರ? ಆದ್ರೆ ಇದು ಎರಡೂ ಮಾಡಿಲ್ಲ ಅಂದ್ರೆ ಪೊಲೀಸ್ನವ್ರು ನಮ್ ನಡ್ಕೊಂಡು ಕೇಸ್ ಹಾಕ್ತಾರೆ. ಬಿಕಾಸ್ ಕಾನೂನು ಇದೆ, ಕಾನೂನನ್ನು ಪಾಲನೆ ಮಾಡುವಂತ. ಹೌದಾ? ಪುನೀತ್ ಕೆರಳಿ ಹೇಳ್ತಿರೋ ಮಾತಲ್ಲ ಇದು. ಆರ್ಟಿಕಲ್ 48 ಅನುಚ್ಛೇದ 48ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದೊಳಗೊಂದು ಮಾತು ಹೇಳಿದ್ದಾರೆ. ಪುನೀತ್ ಕೆರಳಿ ಹೇಳ್ತಿರೋದಲ್ಲ ರೀ ಇದು, ಅಥವಾ ಇಲ್ಲಿರ್ತಕ್ಕಂಥ ನಮ್ಮ ಮರಾಠ ಸಮಾಜದ್ದು, ಹಿಂದೂ ಸಮಾಜದ್ದು ಮಾತಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಿಬೇಕಾದ್ರೆ ಅನುಚ್ಛೇದ 48ರಲ್ಲಿ ಬರೆದಿರ್ತಕ್ಕಂಥ ಮಾತು, ಉಳುವ ಎತ್ತುಗಳನ್ನು, ಭಾರವಿರುವ ಎತ್ತುಗಳನ್ನು, ಹಾಲು ಕೊಡುವ ಆಕಳುಗಳನ್ನು ಮತ್ತು ದೇಶೀಯ ತಳಿಗಳನ್ನು ಸಂರಕ್ಷಿಸುವುದು, ವಧೆ ಆಗದಂತೆ ತಡೆಯುವುದು, ಅದರ ಹತ್ಯೆಯನ್ನ ನಿರ್ಬಂಧಿಸುವುದು ಆಯಾ ರಾಜ್ಯ ಸರ್ಕಾರಗಳ ಕರ್ತವ್ಯ ಅಂತ ಹೇಳಿ ಯಾರು ಬರೆದಿದ್ದು? ಯಾರು ಬರೆದಿದ್ದು? ಇವತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳಿ ಸಾಲು ಸಾಲಾಗಿ ಫೋಟೋಗಳನ್ನ ಹಾಕೊಂಡು ಗೋಹತ್ಯೆ ನಿಷೇಧ ಮಾಡಿ ಅಂದ್ರೆ ಮಾಡದೆ ಇರ್ತಕ್ಕಂಥ ಗೋಹತ್ಯೆ ನಿಷೇಧ ಕಾಯ್ದೆ ಒಳಗೂ ರಸ್ತೆಯಲ್ಲಿ ಬೀದಿ ಬೀದಿಯಲ್ಲಿ ಗೋವುಗಳನ್ನ ಕತ್ತರಿಸಿ ಹಾಕ್ತಿದ್ದಾರೆ ಅಂತ ಅನ್ನೋದಾದ್ರೆ ಸಂವಿಧಾನಕ್ಕೆ ಬೆಲೆಯಲ್ಲಿ, ಕಾನೂನಿಗೆ ಬೆಲೆಯಲ್ಲಿ? ಆ ಕಾನೂನಿನೊಳಗೆ ಕಾನೂನನ್ನ ಪಾಲಿಸದ ಒಂದು ಸಮುದಾಯವನ್ನ ಆ ಕಾನೂನಿನ ಒಳಗಡೆ ತಗೊಂಡು ಬಂದು ನಂತರ ನಾನು ನೀನು ಅಣ್ಣ ತಮ್ಮ ಅಂತ ಹೇಳೋದು ನಾನು ಒಪ್ಕೊಂತೀನಿ. ಯಾಕೆಂತಂದ್ರೆ ಅಣ್ಣ ತಮ್ಮ ಆಗಬೇಕು ಅಂತಂದ್ರೆ ಇಬ್ರು ಕೂಡ ಸಂವಿಧಾನದ ಒಳಗಡೆ ಇರಬೇಕು. ಸಂವಿಧಾನದ ಹೊರಗಡೆ ಇಟ್ಟು ಅಣ್ಣ ತಮ್ಮ ಅಂತ ಹೇಳಲಿಕ್ಕೆ ಬರಬೇಡಿ. ನೀವು ಅಣ್ಣ ತಮ್ಮಂದಿರಂತ ಬದುಕಬೇಕು ಅನ್ನೋದಾದ್ರೆ ಅಣ್ಣಂಗೂ ತಮ್ಮಂಗೂ ಒಂದೇ ನ್ಯಾಯ ಇರ್ಬೇಕ್ರಿ. ಬದುಕ್ತೀವಿ ನಾವು ಅಣ್ಣ ತಮ್ಮಂದಿರಂತ, ಬದುಕ್ತೀವಿ ನಾವು ಅಣ್ಣ ತಮ್ಮಂದಿರಂತ, ನಮಗೆ ಬೇಜಾರಿಲ್ಲ. ನ್ಯಾಯ ಒಂದೇ ಕೊಡಿ. ಬೆಂಗಳೂರಿನ ಅಷ್ಟು ಫ್ಲೇವರ್ಗಳು ಬಂದಾಗಿತ್ತು ರಂಜಾನ್ಗೆ. ಅಧಿಕೃತವಾಗಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ನವರು ಅಧಿಕೃತವಾಗಿ ಟ್ವೀಟ್ ಮಾಡಿದ್ರು, ಬೆಳಿಗ್ಗೆ ಇಷ್ಟೊತ್ತಿಂದ ಇಷ್ಟ ತನಕ ಇಂತಿಂತ ಫ್ಲೇವರ್ಗಳು ಬಂದಾಗಿರ್ತವೆ ಅಂತ. ಯಾಕೆ ಅಂತ ಅಂದ್ರೆ ಆ ಫ್ಲೇವರ್ ಇರುವಂತಹ ಅಥವಾ ರಸ್ತೆ ಇರ್ತಕ್ಕಂಥ ಎಂಟ್ರಿ ಅಷ್ಟು ಕಿಲೋಮೀಟರ್, 2ರಿಂದ 3 ಕಿಲೋಮೀಟರ್, 4ರಿಂದ 7 ಕಿಲೋಮೀಟರ್ ಮಾರ್ಕೆಟ್ ನ ಪೂರ್ತಿ ಫ್ಲೇವರ್ ಬಂದಾಗಿತ್ತು. ಯಾಕೆಂದ್ರೆ ರಂಜಾನ್ ಇದೆ ಅನ್ನೋ ಕಾರಣಕ್ಕೆ, ಅಲ್ಲೊಂದು ಮಸೀದಿ ಇದೆ ಅನ್ನೋ ಕಾರಣಕ್ಕೆ. ಆದ್ರೆ ನಾವೊಂದು ಮೆರವಣಿಗೆ ತಗೊಂಡು ಹೋಗ್ತೀವಿ ಅಂತಂದ್ರೆ ರಸ್ತೆಯಲ್ಲಿ ಬಿಡೋದಿಲ್ಲ. ಮತ್ತೆ ಹೇಳ್ತೀವಿ ನಾವು ಸ್ವಾತಂತ್ರ್ಯ ಮತ್ತು ಸ್ವರಾಜ್ಯದಲ್ಲಿ ಇದೀವಿ, ನಾವು ಹೋರಾಟ ಮಾಡ್ತೀವಿ ಅಂತ.